ಎಕ್ಸ್ಪೈರಿ ಡೇಟ್ ಇದರಲ್ಲಿ ಎಲ್ಲಿ ಉಂಟು ತೋರಿಸಪ್ಪ. ಒಬ್ಬ ತಿಂದು ಸತ್ತೋದ ಮೇಲೆ ಏನುಂಟು ಇದರಲ್ಲಿ? ಇದಕ್ಕೆ ಲೇಬಲ್ ಇಲ್ಲ, ಏನಿಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ, ಏನು ಲೇಬಲ್ ಎಕ್ಸ್ಪೈರಿ ಡೇಟ್ ಎಲ್ಲ ತಗೊಂಬನ್ನಿ. ಹೇಗೆ ಇದು ಹಾಕಿ ನೀವು ಇವರಿಗೆ ಗೆಸ್ಟ್ಗಳಿಗೆ ಕೊಡೋದಾ? ಯಾರು ಯೂಸ್ ಮಾಡೋದು ನಿಮ್ಮ ಶೋಕೇಶ್ ಅಲ್ಲಿ ಮುಂದೆ. ಪ್ರವಾಸೋದ್ಯಮದ ಅಮಲಿನಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಕಡಿವಾಣ ಹಾಕಲು ಮಡಿಕೇರಿ ನಗರಸಭೆ ಮುಂದಾಗಿದೆ. ನಗರದ ಹೋಟೆಲ್ ಸ್ಪೈಸಸ್ಗಳ ಮೇಲೆ ದಿಢೀರ್ ದಾಳಿ ನಡೆಸಿರುವ ನಗರಸಭೆಯ ಅಧಿಕಾರಿಗಳು ಹೆಸರಿಲ್ಲದ ಹೋಮ್ ಮೇಡ್ ಚಾಕೊಲೇಟ್ಗಳು ಅಶುಚಿತ್ವ ಹೊಂದಿದ ಕಿಚನ್ಗಳಿಗೆ ಶಾಕ್ ಕೊಟ್ಟಿದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಪ್ಲಾಂಟೇಶನ್ ಇದು ಕೊಡು, ಫುಡ್ ಲೈಸೆನ್ಸ್ ಆಯ್ತು. ಇದನ್ನು ಮಾತ್ರ ಹೌದಲ್ಲ, ಇದೆಲ್ಲ ಇದು ಲೈಸೆನ್ಸ್ ಕೊಡು ನನಗೆ, ಫುಡ್ ಲೈಸೆನ್ಸ್ ನೀವು ರೈಟ್ ಅಂತ ಹೇಳ್ತಿದ್ಯಾ? ಚೆನ್ನಾಗಿರಲ್ಲ ನನಗೆ. ಎಲ್ಲ ನೀವು ಹೋಗಿದೆ ತೋರಿಸು ಎಕ್ಸ್ಪೈರಿ ಡೇಟ್ ಎಲ್ಲ. ಇದರಲ್ಲಿ ಎಲ್ಲಿ ಉಂಟು ತೋರಿಸಪ್ಪ. ಇದು ಹಳೇದು ಜೋಡಿಸಿ ತಂದಿದ್ದಲ್ಲ ಒಳಗಿಂದ. ಅದ ಒಬ್ಬ ತಿಂದು ಸತ್ತೋದ ಮೇಲೆ ಇಲ್ಲಿ ನೋಡಿ. ಪ್ರವಾಸಿಗರ ಸ್ವರ್ಗ ಮಂಜಿನ ನಗರಿ ಮಡಿಕೇರಿಗೆ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಬರುತ್ತಾರೆ. ಅವರಿಗೆ ಆರೋಗ್ಯಕರವಾದ ವಾತಾವರಣ, ಆಹಾರದ ಮೂಲಕ ಸೂಕ್ತ ರೀತಿಯಲ್ಲಿ ಆತಿಥ್ಯ ಕೊಡೋದು ಕೊಡಗಿನ ಪಾಲಿಗೆ ಇತ್ತೀಚೆಗೆ ಸವಾಲು ಆಗ್ತಿದೆ ಅನ್ನುವ ದೂರುಗಳು ಬಂದಿದ್ವು. ಅದರಲ್ಲೂ ಮಡಿಕೇರಿ ನಗರದ ಕೆಲವು ಹೋಟೆಲ್ಗಳು ಹಾಗೂ ಸ್ಪೈಸಸ್ ಅಂಗಡಿಗಳ ಬಗ್ಗೆ ಪದೇ ಪದೇ ದೂರು ಬರುತ್ತಿದ್ದ ಹಿನ್ನೆಲೆಯಲ್ಲಿ ಮಡಿಕೇರಿಯ ಪ್ರವಾಸೋದ್ಯಮಕ್ಕೆ ಅದು ಕಪ್ಪು ಚುಕ್ಕೆಯಾದಂತಿತ್ತು. ಹೀಗಾಗಿ ಅಲರ್ಟ್ ಆದ ಮಡಿಕೇರಿಯ ನಗರಸಭೆಯ ಜನಪ್ರತಿನಿಧಿಗಳು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ನಗರದ ಪ್ರಮುಖ ಹೋಟೆಲ್ ಸ್ಪೈಸಸ್ ಮಳಿಗೆಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ನೋಡಿ ಹೇಗೆ ಇದು ಹಾಕಿ ನೀವು ಇವರಿಗೆ ಗೆಸ್ಟ್ಗಳಿಗೆ ಕೊಡೋದಾ? ಹೆಸರಿದು ಇದನ್ನ ಯಾಕೆ ಇಟ್ಕೊಳ್ಳೋದು? ಇದನ್ನೆಲ್ಲ ಯಾರು ಯೂಸ್ ಮಾಡೋದು ನಿಮ್ಮ ಶೋಕೇಶ್ ಅಲ್ಲಿ ಮುಂದೆ. ಯೂಸ್ ಮಾಡಿ ಮತ್ತೆ ಹೇಗೆ ಬಂದಿದ್ದು? ಈ ವೇಳೆ ಹಲವು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿವೆ. ಹೋಟೆಲ್ಗಳ ಆಹಾರ ಮತ್ತಿತರ ವಸ್ತುಗಳನ್ನು ವಶಕ್ಕೆ ಪಡೆದಿರುವ ನಗರಸಭೆಯ ಅಧಿಕಾರಿಗಳು ಲ್ಯಾಬ್ಗೆ ಕಳುಹಿಸಿದ್ದಾರೆ. ಜೊತೆಗೆ ಸ್ಟಿಕ್ಕರ್ ಇಲ್ಲದ ಸ್ಪೈಸಸ್ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದು ಕಡಿಮೆ ಅಂದರೆ 1 ವರ್ಷ 2 ವರ್ಷ ಆಗಿರ್ಬೋದು. ಇದ್ರ ಒಳಗಡೆ ಇರೋ ಫುಲ್ ಚಾಕ್ಲೇಟ್ಸ್ ಎಲ್ಲ ಡಸ್ಟ್ ಹಿಡಿದಿದೆ. ಅದೊಂದು ಗ್ಯಾರಂಟಿ. ಬಂದ್ ಮಾಡಿ ಮೊನ್ನೆ ತಂದ್ರೆ ಯಾಕೆ ಹಿಂಗೆ ಕ್ಯಾಪಿಂಗ್ ಆಯ್ತದೆ ನೋಡಿ. ಇದು ಹತ್ತತ್ರ 1 ಇಯರ್ ಆಗಿರ್ಬೋದು, ಮತ್ತು ಜಾಸ್ತಿನೇ ಆಗಿರ್ಬೋದು. ಇದು ಎಷ್ಟು ಡಸ್ಟ್ ಹಿಡ್ಕೊಂಡಿದೆ. ಯಾವುದೇ ಏನು ಕಚ್ಬಿಡಿ ಎಂತ ಮಾಡಿಲ್ಲ ಅಂದ್ರೆ ಇದು ಇಲ್ಲ, ಏನಿಲ್ಲ, ಡೇಟ್ ಇಲ್ಲ. ಕೊಡಗಿನ ಹೆಸರು ಇಂತಹ ಚಾಕ್ಲೇಟ್ ಫುಡ್ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಇನ್ನು ಕೆಲವು ಮಳಿಗೆಗಳಲ್ಲಿ 1 ಲೀಟರ್ ನೀರಿನ ಬಾಟಲ್ ಹಾಗೂ ನಿಷೇಧಿತ ಪ್ಲಾಸ್ಟಿಕ್ ಸೀಸ್ ಮಾಡಿರುವ ನಗರಸಭೆಯ ಅಧಿಕಾರಿಗಳು ಅಕ್ರಮವೆಸಗಿದ ಮಳಿಗೆಗಳಿಗೆ ದಂಡ ವಿಧಿಸಿದ್ದಾರೆ. ಇನ್ನು ಕೆಲವು ಅಂಗಡಿಗಳನ್ನು ಮುಚ್ಚಿಸಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಬಂದಿತ್ತು. ಅಲ್ಲಿ ಮಾರಾಟ ಯಾವುದು ಸರಿ ಇಲ್ಲ, ಎಂಥ ಮ್ಯಾನುಫ್ಯಾಕ್ಚರ್ ಸರಿ ಇಲ್ಲ ಅಂತ ಹೇಳೋದು ಕಂಪ್ಲೇಂಟ್ ಬಂದಿತ್ತು. ಆದ್ದರಿಂದ ನಾವು ಹೋಗಿ ಅಲ್ಲಿ ನೋಡೋಕ್ಕೆ ಹೋಗಿದ್ದು. ಆವಾಗ ಏನು ಅಂತ ಹೇಳಿದ್ರೆ ಅವ್ರದ್ದು ಲೇಬಲಲ್ಲಿ ಯಾವುದು ಡೇಟ್ ಏನಿಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ, ಏನು ಅದರಲ್ಲಿ ಇಲ್ಲದೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ವ್ಯಾಪಾರ ಮಾಡ್ತಾಯಿದ್ದಾರೆ. ಜನರಿಗೆ ತೊಂದರೆ ಆಗ್ತದೆ. ಮಕ್ಕಳಿಗೆಲ್ಲ ಕೊಟ್ಟರೆ ಉಪ್ಪಿನಕಾಯಲ್ಲಿ ಆದ್ರೂ ಅದರಲ್ಲಿ ಏನೂ ಇಲ್ಲ, ಒಣಗಿ ಹೋಗಿದೆ ಎಲ್ಲ. ಸ್ವಲ್ಪ ಡ್ರೈ ಆಗಿ ಅದು ಹೊಟ್ಟೆಗೆ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ಹಾಳು ಅಂತ ಹೇಳ್ತೀನಿ. ಮತ್ತು ಈ ಥರ ವ್ಯಾಪಾರ ಮಾಡೋದು ಒಳ್ಳೆಯದಲ್ಲ. ಈಗ ಹೊರಗಡೆಯಿಂದ ಬರ್ತಾರೆ ಜನ, ಆ ಫೈಸಸ್ ಏನು ಅಂತ ಹೇಳಿದ್ರೆ ಟೂರಿಸ್ಟ್ ಅವರು ಬರ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಇಲ್ಲಿಂದ ಮಡಿಕೇರಿಗೆ ಬರುವಾಗ ವಿಸಿಟ್ ಮಾಡುವಾಗ ಬಂದು ತಗೊಂಡೋಗಿ ಅದು ತಿಂದಾಗ ಮಡಿಕೇರಿಗೆ ಹೆಸರು ಹಾಳಾಗ್ತದೆ. ಅದರಿಂದ ದಯವಿಟ್ಟು ಈ ಫೈಸಸ್ ಅಂಗಡಿಯವರಿಗೆ ಮತ್ತು ಹೋಟ್ಲವರಿಗೆ ವಿನಂತಿ
ವಿನಂತಿ ಮಾಡ್ತೀನಿ. ಯಾಕೆ ಹೋಟ್ಲಲ್ಲಿ ಹೋಗಿ ಏನೋ ತಿನ್ನೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಕಾಲಿಫ್ಲವರ್ ನೋಡಿದರೆ ಹಾಳಾಗಿ ಹೋಗಿದೆ, ಕಾಲಿಫ್ಲವರು ಹುಳ ಬಂದು ಹೋಗುಂಟು, ಆ ಥರದ್ದಿದೆ, ಎಲ್ಲ ಕಂಪ್ಲೇಂಟ್ ಇದೆ. ಅದರಿಂದ ದಯವಿಟ್ಟು ಎಲ್ಲ ಹೋಟ್ಲವರಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಫೈಸಸ್ ಅಂಗಡಿಗೂ ಹೋಟ್ಲವರಿಗೂ ಇದನ್ನು ಚೆನ್ನಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಬರೋರಿಗೆ ಫುಡ್ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ತಂದು ಮಾಡ್ತಾಯಿದ್ರಿ. ಪ್ರವಾಸಿಗರು ಮಡಿಕೇರಿ ಅಂದ ತಕ್ಷಣ ಪ್ರವಾಸಿಗರು ತುಂಬ ಅತಿ ಹೆಚ್ಚಾಗಿ ಇಲ್ಲಿ ಮಡಿಕೇರಿಗೆ ಬರ್ತಾ ಇದ್ದಾರೆ. ಆದರೆ ಯಾವುದೇ ಚಾಕ್ಲೇಟ್ಸ್ಗಳಲ್ಲಿ ಎಕ್ಸ್ಪೈರಿ ಡೇಟ್ ಆಗಲಿ, ಮ್ಯಾನುಫ್ಯಾಕ್ಚರ್ ಡೇಟ್ ಆಗಲಿ, ಕಂಪನಿ ನೇಮ್ ಆಗಲಿ ಯಾವುದೂ ಇರಲಿಲ್ಲ. ಹಾಗಾಗಿ ಇವತ್ತು ನಾವು 1 ವರ್ಷದ ಹಿಂದೆ ಒಂದು ಸರಿ ಇದೇ ಥರ ಮಾಡಿದ್ವಿ. ಅದೊಂದು ಸ್ವಲ್ಪ ಪ್ರವಾಸಿಗರನ್ನ ಚೇತರಿಸ್ಕೊಂಡು ಪುನಃ ಮಡಿಕೇರಿ ಒಂದು ಒಳ್ಳೆ ಫುಡ್ ಕೊಡೋದ್ರಲ್ಲಿ ಗಮನ ಹರಿಸಿತ್ತು. ಆದರೆ ಪುನಃ ಯಥಾರ್ಥವಾಗಿ ನಾವು ಇವತ್ತು ಬಂದಾಗ ಫುಡ್ ಸೇಫ್ಟಿ ಲೈಸೆನ್ಸ್ ಆಗಲಿ ಅಥವಾ ಕುಡಿಯೋ ನೀರಿಂದಾಗಲಿ ಯಾವುದೂ ಸಹ ಸರಿಯಾಗಿ ಇಟ್ಕೊಂಡಿಲ್ಲ. ಹಾಗಾಗಿ ಇವತ್ತು ನಾವೊಂದು 3-4 ಹೋಟೆಲ್ಗಳು, ಒಂದು 5-6 ಫೈಸಸ್ ಅಂಗಡಿಗಳಿಗೆ ಹೋಗಿದ್ವಿ. ಅಲ್ಲೆಲ್ಲ ಭೇಟಿ ಮಾಡಿದಾಗ ತುಂಬ ಗಲೀಜು ಕಾಣ್ತಾಯಿತ್ತು. ಹಾಗೆ ಅವ್ರಿಗೆ ವಾರ್ನ್ ಮಾಡಿದ್ದೀವಿ, ಇನ್ನೊಂದು 15 ದಿವಸದೊಳಗೆ ನೀವು ಕ್ಲಿಯರ್ ಇಟ್ಕೊಳ್ಳಿಲ್ಲ ಅಂತಂದರೆ ನಾವು ಶಾಶ್ವತವಾಗಿ ಇವರ ಲೈಸೆನ್ಸನ್ನು ರದ್ದು ಮಾಡೋವಂಥದ್ದನ್ನ ನಾವು ಮಾಡ್ತೇವೆ. ಮತ್ತು ಇವತ್ತು ಸುಮಾರು 5-6 ಅಂಗಡಿಗೆ ನಾವು ಫೈನ್ ಹಾಕಿದ್ದೀವಿ. ಮಿನಿಮಮ್ 2,500 ರೂಪಾಯಿ ಅಂತ ಹಾಕಿದ್ದೀವಿ. ಈಗ ಇನ್ನೂ ಹಾಕಲಿಕ್ಕಿದೆ ಸುಮಾರು. ಮತ್ತು ಪ್ಲಾಸ್ಟಿಕ್ ಸುಮಾರು ಒಂದು 10-15 kg ಪ್ಲಾಸ್ಟಿಕ್ನ ನಾವೀಗ ವಶಪಡಿಸ್ಕೊಂಡಿದ್ವಿ. ಪ್ಲಾಸ್ಟಿಕ್ ಮುಕ್ತ ಕೊಡಗು ಮಾಡಬೇಕು ಅಂತೇಳಿ ನಮ್ಮ ಎಲ್ಲರ ಪರಿಕಲ್ಪನೆ. ಅದಕ್ಕೆಲ್ಲರೂ ವರ್ತಕರು ಕೈ ಜೋಡಿಸ್ಬೇಕು ಅಂತೇಳಿ ನಾನು ಈ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು ಈ ಥರದ ಒಂದು ದಾಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ. ಅವರು ಕಂಪನಿಯ ಮಾಲನ್ನೇ ಮಾರಬೇಕು ಮತ್ತು ಅದು ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಇರಬೇಕು, ಹಳೆದಾದ ವಸ್ತುಗಳನ್ನ ಮಾರಾಟ ಮಾಡಬಾರ್ದು ಅಂತೇಳಿ 1 ತಿಂಗಳ ಕಾಲಾವಕಾಶವನ್ನು ಕೂಡ ಅವರಿಗೆ ಕೊಟ್ಟಿದ್ದು. ಇವತ್ತು ನಮ್ಮ ನಗರಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದಂಥ ಸತೀಶ್ ಮತ್ತು ಅರುಣ್ ಶೆಟ್ಟಿ, ನಮ್ಮ AW ಸಾಹೇಬರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ನಿಶಾ ಅವರು ಎಲ್ಲ ಸೇರಿ ಇವತ್ತು ಕೆಲವು ಹೋಟೆಲ್ಗಳು ಮತ್ತು ಸ್ಪೈಸಸ್ ಅಂಗಡಿಗಳಿಗೆ ದಾಳಿ ಮಾಡೋದ್ರ ಮೂಲಕ ಆ ರೀತಿಯಾಗಿ ಅವಧಿ ಮೀರಿದಂಥ ಕೆಲವು ಉತ್ಪನ್ನಗಳನ್ನು ವಶಪಡಿಸ್ಕೊಂಡು ಫೈನ್ ಹಾಕಿದ್ದೀವಿ. ಇದು ತಾತ್ಕಾಲಿಕವಾಗಿ ಮೊದಲ ಹಂತದಲ್ಲಿ ನಾವು ಫೈನ್ ಹಾಕ್ತೀವಿ. ಮುಂದೆ ಇದೇ ಮುಂದುವರೆದ್ರೆ ಶಾಶ್ವತವಾಗಿ ಅಂಗಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಡಿಕೇರಿ ನಗರಸಭೆ ಮಾಡ್ತದೆ. ಇದನ್ನೆಲ್ಲ ಎಂತ ಮಾಡ್ತಾರೆ, ಏನಕ್ಕೆ ಅಂತ